ಗೈಸ್ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅವನೀಶು ಬ್ಲಾಗ್ ಅಲ್ಲಿ ಮಾಡ್ಬೇಡ ಬೇಡ ಇದು ಹಾಕ್ಬೇಡ, ಹೇಳ್ತೀನಿ ಕೇಳಿಸ್ಕ ಏನಾಯ್ತು ಅಂತ. ಈಗ ಫೋನ್ ಮಾಡಿದ್ರು ಸಂಜೆ. ಗೈಸ್ ಆಕ್ಚುಲಿ ಇವಾಗ ಇಲ್ಲಿ ದೊನ್ನೆ ಬಿರಿಯಾನಿ ಇಲ್ಲ ಬೋರ್ಡು, ದೊನ್ನೆ ಬಿರಿಯಾನಿ ಕಡೆಗೆ ಈಗ ಬಂದಿದ್ದೀವಿ. ಸೊ ಇಲ್ಲಿ ಫುಲ್ಲು ರಶ್ ಇದೆ. ಸೊ ಅದಕ್ಕೀಗ ಪಾರ್ಸಲ್ ಹೇಳಿದ್ದೀವಿ. ಪಾರ್ಸಲ್ ತಗೊಂಡು ಆ ಕಡೆ ಸೈಡ್ ಹೋಗಲ್ಲ ಹೇಳಿ ಬ್ರೋ. ಅಂತ ಸುಮಾರು ನಿಜ. ನೀನು ಈಗ ರೀಸೆಂಟಾಗಿ ಬ್ಲಾಗ್ಸಲ್ಲಿ ಬರ್ತಿರ್ಲಿಲ್ವಲ್ಲ, ತುಂಬ ಜನ ಕೇಳ್ತಿದ್ರು ಬ್ರೋ ಅದೇ ನಿಮ್ಮ ಫ್ರೆಂಡ್ ಇದ್ರಲ್ಲ ಅವನೀಶ್ ಅವ್ರು ಎಲ್ಲಿಗೆ ಹೋದ್ರು ಅಂತ. ಇಲ್ಲೇ ನಮ್ಮ ಸುಶಿ ಗೈಸ್ ನೋಡಿ, ಇಲ್ಲೇ ಇದ್ದಾನೆ ನಮ್ಮ ಅವನೀಶ್. ಜೋರಾಗಿ ಹೇಳಿ ಕೇಳೋಣ. ಚೆನ್ನಾಗಿದ್ದೀರಾ? ಇನ್ನೂ ಜೋರಾಗಿ ಹೇಳು. ಚೆನ್ನಾಗಿದ್ದೀರಾ? ಫುಲ್ ಗಮ್ ಅಂತ ಬಿರಿಯಾನಿ ಎಲ್ಲ. ಸುಶಿ ಕಬಾಬ್ ಹಾಕ್ಸ್ತಾ? 2 ಪ್ಲೇಟ್ ಹಾಕ್ಸ್ತಾ? ತಗೋ ಇದು. ಬೆಳ್ಳುಳ್ಳಿ ಅದಕ್ಕೆ ಹಾಕೊಳಕ್ಕೆ ಅಲ್ಲಿರೋ ಪೀಸ್ ಇದೆಯಾ? ಓ ಬರೀ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆ. ಚಿಕನ್ ಬಿರಿಯಾನಿ ಬಾಕ್ಸ್ ಎಲ್ಲ ಕೊಟ್ಟವ್ರಾ? ಕವರ್ ಅನ್ಕೊಬಿಟ್ಟ ಚೆನ್ನಾಗಿ ಕೊಡ್ತಾನೆ ಇವನು. ಬಿರಿಯಾನಿ ಎಲ್ಲ ಕಡೆ ಬಾಕ್ಸ್ ಎಲ್ಲ ಕೊಡೋದು. ಶಿವಣ್ಣದಲ್ಲಿ ಎಗ್ ರೈಸ್ ತಗೊಂಡು ಕವರಲ್ಲಿ ಕಟ್ತಾನೆ. ಕಲರ್ ಚೇಂಜ್ ಮಾಡೋಣ. ಗ್ರೀನ್ ಇರೋದಲ್ಲ ಈಗ ಹೊಸದು. ಯಾಕೆ ರೈಸ್ ಈ ಕಡೆ ಆಚೆ ತೆಗೆದಿತ್ತು. ಅಲ್ಲ ಇದು ಅದೇನೋ ಈರುಳ್ಳಿ ಏನೋ ಅಂದಲ್ಲ, ಸಕ್ಕತ್ತಾಗಿದೆ. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ಹಂಗೆ ಸುಮ್ಮನೆ ಬಾಯಿಗೆ ಹಾಕ. ಇದು ಚಿಲ್ಲಿ ಚಿಕನ್ ಗ್ರೇವಿ, ಇದು ಫುಲ್ ಗ್ರೇವಿ ಇದೆ. ಇದು ಎಣ್ಣೆಲಿ ಹುಡ್ದಿರೋದೆ ಇದು. ಹೆಂಗ್ಲ ಸುಶಿ. ಗೈಸ್ ಆ್ಯಕ್ಚುಲಿ ಪಾರ್ಸಲ್ ತಗೊಂಡು ನಮ್ಮ ಮನೆ ಕೆಳಗಡೆ ಹತ್ರ ಒಂದು ಲೇಔಟ್ ಇತ್ತು. ಸೊ ಈಗ ಆ ಕಡೆ ಸೈಡ್ ಈಗ ಬಂದಿದ್ದೀವಿ. ಸೊ ಇದು ಏನು ಹೋಟೆಲ್ ಫುಲ್ಲು, ಯಾವುದದು ಹೋಟೆಲ್ ಹೆಸರು? ದೊನ್ನೆ ಬಿರಿಯಾನಿ. ಫುಲ್ಲು ರಶ್ ಇತ್ತು. ಅದಕ್ಕೆ ಪಾರ್ಸಲ್ ತಗೊಂಡು ಇಲ್ಲೇ ನಮ್ಮ ಮನೆ ಕೆಳಗಡೆ ಹತ್ರ ಒಂದು ಲೇಔಟ್ ಇತ್ತು. ಈಗ ಅಲ್ಲಿಗೆ ಬಂದಿದ್ದೀವಿ. ಕಬಾಬು, ಚಿಕನ್ ಕಬಾಬು, ಚಿಕನ್ ಫ್ರೈ, ಬೆಳ್ಳುಳ್ಳಿ ಫ್ರೈ. ಹೆಂಗೈತೆ ಬ್ರೋ? ಚೆನ್ನಾಗೈತಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಹಿಂಗೆ ನೈಟ್ ಹೊತ್ತು ಹಿಂಗೆ ಬಂದು ತಿನ್ನೋಕೆ ಚಂದ. ಅದು ಹಿಂಗೆ ಹೊರಗಡೆ ಅಲ್ವಾ ಸುಶಿ? ಗೈಸ್ ಬನ್ನಿ ಒಂದು ಪೀಸ್ ಟೇಸ್ಟ್ ನೋಡೋಣ ಚಿಕನ್ ಫ್ರೈ ಹೆಂಗಿದೆ ಅಂತ. ತಗೊಂಡ ಚಿಕನ್ ಚೆನ್ನಾಗೈತೆ. ತಾಳ ಹಂಗೆ ಹಾಕಲ್ಲ, ಹಾಕು ಆ ಗ್ರೇವಿನ ತಾಳಕ್ ಚೂರು ಹಂಗೆ ನಿನ್ ಕೈಯಲ್ಲಿ ನೀನು ಹಾಕೋಬೇಕಣ. ಸಾಕು 3 ಪೀಸ್ ಹಾಕಿ. ನೀನು ಹಾಕೋ ಅಷ್ಟು. ಗಾಯ್ಸ್ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕಬಾಬ್ ಎಲ್ಲ ತಿನ್ಕೊಂಡು ಡೈರೆಕ್ಟು ಮನೆ ಕಡೆಗೆ ಹೋದೆ. ಮನೆ ಕಡೆಗೆ ಹೋಗಿದ್ದೆ ಒಂದು 10:30 ಆಗಿತ್ತು. ನಮ್ಮ ಅಪ್ಪ ಅಮ್ಮನ ಕೈಲಿ ಬೈಸ್ಕೊಂಡು ಡೈರೆಕ್ಟು ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಎದ್ದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಗೈಸ್ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಫುಲ್ಲು ಚಳಿ ಬೇರೆ ಆಗ್ತಿತ್ತ. ಬೆಳಗ್ಗೆ ಡೈಲಿ 6 ಗಂಟೆ ಹಂಗೆ ಎದ್ದೇಳ್ತಿದ್ದೆ, ಆದರೆ ಇವತ್ತು ಎದ್ದೇಳಕ್ಕೆ ಆಗಲಿಲ್ಲ ಗುರು. ಈಗ 8 ಗಂಟೆ ಆಗೈತೆ. ಇವಾಗ ಎದ್ಬಿಟ್ಟು ಈಗ ಜಿಮ್ಮಿಗೆ ಈಗ ಹೋಗ್ತಿದ್ದೀನಿ. ನಮ್ಮ ಕ್ಯಾಟ್ ಇಲ್ಲೇ ಐತೆ, ಬೆಕ್ಕು. ಏನ್ಲಾ You hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. ಗೈಸ್ ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆ ಕಡೆಗೆ ಬಂದೆ. ಮನೆ ಕಡೆಗೆ ಬಂದಾದ್ಮೇಲೆ ಸ್ನಾನ ಮಾಡ್ಕೊಂಡು ಈಗ ಫ್ರೆಶ್ ಆಗಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಮಠ ಕಡೆಗೆ ಈಗ ಹೋಗಿ ಬರೋಣ. ಗೈಸ್ ನಮ್ಮ ಅಪ್ಪಂಗೆ ಈಗ ನಮ್ಮ ಅಮ್ಮ ಕಾಫಿ ಕೊಡ್ತವ್ರೆ. ನಮ್ಮ ಅಪ್ಪ ಈಗ ನಾನು ಇದು ಸ್ಲೀವ್ಲೆಸ್ ಹಾಕೊಂಡಿರೋದಕ್ಕೆ ಚಳಿ ಆಗಲ್ವ ಅಂತವ್ರೆ. ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ. ಇದೆಲ್ಲ ಯಾವ ಲೆಕ್ಕ? If I don't even care if we stay home, put our to-do list on ice. Crank the AC to 79 and make a little island right here. ರಾತ್ರಿ ಮಾತ್ರ ಫುಲ್ಲು ಊಟ ಮಾಡಿದ್ರೆ ಜಿಮ್ ಎಲ್ಲ ಮಾಡಕ್ ಹಿಂಸೆ ಕಣಮ್ಮ. ಬೇಗ ಸುಸ್ತಾಗ್ಬಿಡುತ್ತೆ ಮಾತ್ರ. ನಿನ್ನೆ ಏನಾಯ್ತು ಅಂದ್ರೆ ತಿಂದ ತಕ್ಷಣ ಮಲಗಿದ್ದಲ್ವಾ, ಅದಕ್ಕೆ ಜೀರ್ಣ ಆಗಿಲ್ಲ ಕ್ಲೀನಾಗಿ. ಇದು ಈಗ ಶೋರೂಮ್ ಕಡೆ ಹೋಗಿ ಬರ್ತೀನಮ್ಮ, ರಾಯಲ್ ಎನ್ಫೀಲ್ಡ್. ಸರ್ವಿಸ್ ಫೋನ್ ಮಾಡಿದ್ದೆ, ಅವರು ಜಾಸ್ತಿ ಲೇಟ್ ಮಾಡಬೇಡಿ ಅಂದ್ರು. ಸುಶಿನ್ ಕರ್ಕೊಂಡು ಹೋಗ್ತೀನಿ. ಗೈಸ್ ಇವತ್ತು ನಮ್ಮ ಹಿಮಾಲಯನ್ಗೆ 4ನೇ ಸರ್ವಿಸ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಗೈಸ್. ಬನ್ನಿ ಈಗ ಡೈರೆಕ್ಟ್ ಈಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಗೆ ಹೋಗೋಣ. ಸೊ ಬನ್ನಿ ಗೈಸ್, ಈಗ ಫಸ್ಟ್ ನಮ್ಮ ಸುಶಿ ಮನೆಗೆ ಹೋಗಿ
ಸುಶಿನೇ ತಕೊಂಡು ಅವನು ಕರ್ಕೊಂಡು ಹೋಗೋಣ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆ. ಚಲೋ. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron. ಗಾಯ್ಸ್ ಸರ್ವಿಸ್ ಹತ್ರಕ್ಕೆ ಅಂದ್ರೆ ಶೋರೂಮ್ ಹತ್ರಕ್ಕೆ ತಗೊಂಡ್ ಬಂದಾಯ್ತು. ಸದ್ಯ ನೋಡಿ ಬೆಳಗ್ಗೆ ಬೇಗ ಬಂದಿರೋದಕ್ಕೆ ಬರೀ ಒಂದ್ 2 ಗಾಡಿ ಇದಾವೆ. ನಂದೊಂದು ಹಿಮಾಲಯನು, ಇದೊಂದು ಬ್ಲ್ಯಾಕ್ ಹಿಮಾಲಯನ್. ಗೈಸ್ ಆಕ್ಚುಲಿ ಈಗ ಬ್ರೇಕ್ ಪ್ಯಾಡ್ಸು ನಮ್ಮ ಗಾಡಿ ಬ್ರೇಕ್ ಪ್ಯಾಡ್ಸ್ ಏನು 100 ಕಿಲೋಮೀಟ್ರ್ ಓಡುತ್ತಂತೆ ಅಷ್ಟೇ ಅಂತೆ. ಇದು ಬ್ರೇಕ್ ಪ್ಯಾಡ್ಸ್ ಸೌದೆ ಐತೆ 100 ಕಿಲೋಮೀಟ್ರ್ ಓಡುತ್ತಂತ ಅಷ್ಟೇ ಅಂತೆ ಇವ್ರು ಹೇಳಿದ್ರು. ಮತ್ತೆ ನೋಡೋದು ಯಾರು ಫುಲ್ ಅದು ಹೋಗೈತೆ ಅದು. ನಾನು ಅದೇ ಅನ್ಕೊಂಡೆ ಮನೇಲೂ. ಏನಣ್ಣ ಒಳಗಡೆ ಬಸ್ ಇದು ಚೆನ್ನಾಗಿದೆ. ಅದೇ ಒಳಗಡೆದು ಕರೆಕ್ಟ್ ಫುಲ್ ಇದಾಗೈತಲ್ಲ ಗೈಸ್. ನೋಡಿ ಇಲ್ಲಿ ಬ್ರೇಕ್ ಪ್ಯಾಡ್ ಫುಲ್ಲು ಸೌದೋಗೈತಿ ಇಲ್ಲಿ. ಅದಕ್ಕೆ ಬ್ರೇಕ್ ಪ್ಯಾಡ್ಸ್ ಹತ್ಲಕ್ಕೆ ಚೇಂಜ್ ಮಾಡ್ಸೋಣ ಅಂತ ಇದ್ದೀನಿ. ಇದು ಬ್ರೇಕ್ ಪ್ಯಾಡ್ ಎಷ್ಟಾಗುತ್ತೆ ಅಂದರೆ ಅಣ್ಣ? 2,300 ಆಗುತ್ತೆ. 2,300. ಗೈಸ್ ನಮ್ಮ ಬೈಕನ್ನ ಈಗ ಸರ್ವಿಸ್ ಮಾಡ್ತವ್ರೆ ಗೈಸ್. ಹಳೆ ಬ್ರೇಕ್ ಪ್ಯಾಡ್ ನೋಡಿ ಇಲ್ಲಿ ಎಷ್ಟು ಫುಲ್ಲು ಹೋಗೈತೆ ಅಂದರೆ ನೋಡಿ ಇಲ್ಲಿ ಒಂಚೂರು ಇದರಲ್ಲಿ ಏನೂ ಇಲ್ಲ ಅಂದ್ಕೊಳ್ಳಿ. ಈಗ ಹೊಸದು ಹಾಕೋರು ಇಲ್ಲಿ ಹೊಸದು ನೋಡಿ ಇಲ್ಲಿ ಆ ಪುಷ್ ನೋಡಿ ಇಲ್ಲಿ ಎಷ್ಟು ದಪ್ಪ ಇದೆ ಅದು ಬ್ರೇಕ್ ಪ್ಯಾಡ್. ಸುಶಿ ಫುಲ್ಲು ಸೌದೋಗೈತೆ ಅದು ಹಳೇದು ಫುಲ್ಲು. ಅವ್ರು ಹೇಳ್ದಂಗೆ ಕರೆಕ್ಟಾಗಿ 100 ಕಿಲೋಮೀಟ್ರ್ ಮಾತ್ರ ಓಡ್ದಂಗಿತ್ತು ಅಷ್ಟೇ. Overrated. We don't need a beach to get a half naked. Life's too short. Let's not waste it. 'Cause paradise. ಅಂತೂ ಸರ್ವಿಸ್ ಎಲ್ಲ ಆಯ್ತು. ಬಿಲ್ ನೋಡಿ ಇಲ್ಲಿ ಎಷ್ಟು ಬಂದೈತೆ 3,440. Paradise is wherever we. ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಹಿಮಾಲಯನ ಸರ್ವಿಸ್ ಮಾಡಿಸ್ಕೊಂಡು ಮನೆಗೆ ತಂದು ನಿಲ್ಸಾಯ್ತು ಗೈಸ್. ಬರ್ತಿರ್ಬೇಕಿದ್ರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಏನ್ ಬ್ರೋ, ಈಗ ಸರ್ವಿಸ್ ಆದ್ಮೇಲೆ ಹೆಂಗೆ ಫೀಲ್ ಅಂತ ನೀವು ಕೇಳ್ಬೋದು. ಆಕ್ಚುಲಿ ಸರ್ವಿಸ್ ಆದ್ಮೇಲೆ ಚೆನ್ನಾಗೈತೆ ಫೀಲ್. ಅಂದ್ರೆ ಫುಲ್ಲು ಗಾಡಿ ಸ್ಮೂತ್, ಜೊತೆಗೆ ಗೇರ್ ಬಾಕ್ಸ್ ಅಷ್ಟೇ, ಗೇರ್ ಹಾಕ್ತಿರ್ಬೇಕಾದ್ರೆ ಅಷ್ಟೇ ಫುಲ್ ಸ್ಮೂತ್ ಆಗಿ ಫೀಲ್ ಆಗುತ್ತೆ. ಜೊತೆಗೆ ಬ್ರೇಕ್ ಪ್ಯಾಡ್ ಈಗ ಚೇಂಜ್ ಮಾಡ್ಸಿದ್ರಲ್ಲ, ಸೊ ಇದು ಅಷ್ಟೇ ಕರೆಕ್ಟ್ ಟೈಮಿಗೆ ಚೆನ್ನಾಗಿ ಹಿಡಿತೆ ಮಾತ್ರ ಟಕ್ ಟಕ್ ಅಂತ. ಓ ಆಯ್ತು. ಇದು ಬ್ರೇಕ್ ಪ್ಯಾಡ್ಸ್ ಹೋಗಿತ್ತು, ಹೊಸದು ಹಾಕಿಸ್ದೆ ಬ್ಯಾಕ್ದು. ಫುಲ್ ಫುಲ್ ಸೌದಿತ್ತು. ಕಿಲೋಮೀಟರ್ ಓಡಿದಾಳು ಈ ಗಾಡಿನ 8,000 ಒಂದೆಲ್ಲ ಆಗಿತ್ತು. ನಾನು ನೋಡಿದೆ, ಅವ್ರು ಸುಮ್ಮನೆ ಏನಾರು ಹೇಳ್ತಾರೆ ಏನೋ ಅನ್ಕೊಂಡೆ. ಕೇಳೋದಲ್ವಾ ಬರೀ 8,000 ಹೋಗಿದೆಯಲ್ಲ ಅಂತ. ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್, ಅಪ್ಲೈ ಮಾಡೋದ್ರ ಮೇಲೆ ಡಿಪೆಂಡ್ ಅಂತಾರೆ. ಫ್ರಂಟ್ ಇನ್ನ ಐತೆ, ಬ್ಯಾಕ್ ಮಾತ್ರ ಸೌದೈತೆ. ತಮಿಳ್ನಾಡಿಗೆ ಹೋಗಿ ಕೇರಳಕ್ಕೆ ಅಲ್ಲ ಗುರು. ನಮ್ಮ ಅಮ್ಮ ನೋಡಿ ಇಲ್ಲಿ ಸ್ವಲ್ಪ ಸಿಲಿಂಡರ್ ಗ್ಯಾಸ್ ಐತಾ ಏನೋ, ಅದಕ್ಕೆ ಸಿಲಿಂಡರ್ನ ಹಿಂಗೆ ಮಲಗಿಸ್ಬಿಟ್ಟು ಹಿಂಗೆ ಅಡಿಗೆ ಮಾಡ್ತವ್ರೆ. ನೆನ್ನೆ ಆಕ್ಚುಲಿ ಸಂಜೆ ಹಂಗೆ ಹೋಗಿ ಚಿಕನ್ ತಂದೆ ನಮ್ಮಮ್ಮ, ಅದಕ್ಕೆ KFC ಚಿಕನ್ ತರ ಮಾಡಿ, ಆಮೇಲೆ ಚಿಲ್ಲಿ ಚಿಕನ್ ಅದು ಚಿಲ್ಲಿ ಇದೇನಮ್ಮ ಬೆಲ್ಲ ಇಟ್ಟಿದ್ಯಲ್ಲಮ್ಮ ತಿಳಿ ಸಾಂಬಾರಿಗ. ಅದಕ್ಕೆ ಬೆಲ್ಲನೂ ಹಾಕ್ತಾರ, ಏನೇನೋ ಡಿಫ್ರೆಂಟ್ ಆಗಿ ಮಾಡ್ತವ್ರೆ. 1 ಪೀಸ್ ತಿನ್ಬೋದಾ? ಈ ಸಿಲಿಂಡರ್ ಖಾಲಿ, ಬನ್ನಿ ಇವಾಗ ಶೆಡ್ಡಲ್ಲಿ ಒಂದು ಹೊಸ ಸಿಲಿಂಡರ್ ಐತೆ, ಅದನ್ನ ತಗೊಬರೋದು. ಗೈಸ್ ಈಗ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಏನಮ್ಮ ಬಿಸ್ಕೆಟ್ ಇಲ್ಲ. ಈಗ ನಡಿ ಆ ಕಡೆ ತರ್ತೀನಿ, ನಡಿ ಆ ಕಡೆ. ಗೈಸ್ ಲಾಸ್ಟ್ ವ್ಲಾಗಲ್ಲಿ ನೋಡಿರಿ ನಮ್ಮ ಮನೆ ಮುಂದೆ ಇದು ಸ್ವಲ್ಪ ನೀರು ಹೋಗೋದು ಸ್ವಲ್ಪ ಸಣ್ಣಕ್ಕೆ. ಗೈಸ್ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನಮ್ಮ ಮನೆಗೆ ಏನಾದ್ರು ಜೋರಾಗಿ ಮಳೆ ಏನಾದ್ರು ಬಂದಾಗ ಈ ಜಾಗ ಸ್ವಲ್ಪ ನೀರು ನಿಲ್ಲೋದು. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಸ್ವಲ್ಪ ದೊಡ್ಡದಾಗಿ ಇಲ್ಲಿ ಹೋಲನ್ನು ತೆಗ್ಸಿದ್ದೀವಿ. ಜೊತೆಗೆ ಇಲ್ಲಿ ಈ ಥರ ಹಿಂಗೆ ಗ್ರಿಲ್ ಇರೋ ರಾಡನ್ನ ಕೂರ್ಸೋಣ ಅಂತ ಇದ್ವಿ. ಬಟ್ ಅದು ಎಲ್ಲೂ ಸಿಗಲಿಲ್ಲ ಇನ್ ದ ಸೆನ್ಸ್ ವೆಲ್ಡಿಂಗ್ ಮಾಡೋರು ಕರೆಕ್ಟ್ ಟೈಮಿಗೆ ಸಿಗಲಿಲ್ಲ ನಮಗೆ. ಸೊ ಅದಕ್ಕೆ ನಮ್ಮಪ್ಪ ಏನಂದ್ರು ಅಂದರೆ ಅದನ್ನು ಹಂಗೆ ಬಿಡೋಣ, ಆವಾಗ ನೀರಿನ ಎಲ್ಲ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳಿದರು. ಗೈಸ್ ನಮ್ಮ ಮನೆ ಬೆಕ್ಕು ಬೆಳಗ್ಗೆಯಿಂದ ಶೀಟ್ ಮೇಲೆ ಐತೆ ಗುರು. ಬಾ ಇಳಿ. ಬೆಕ್ಕು ಶೀಟಿಂದ ಕೆಳಗಡೆ ಇಳೀತು. ಬೌಲಲ್ಲಿ ಹಾಲು ಬೇರೆ ಖಾಲಿ ಬೇರೆ ಆಗಿತ್ತಾ. ಇವಾಗ ನಮ್ಮಮ್ಮ ಹಾಲು ಬಿಟ್ಟರು, ಆದರೂ ನನ್ನ ಮಗನ ನೋಡಿದ್ವಿ. ಬಾರಲ್ಲಿ ಕುಡಿಯವ ಇಲ್ಲಿ ಕುಡೀಲಿ. ಗೈಸ್ ನೋಡಿ ಇವಾಗ ಹಾಲು ಕುಡೀತು. ಇವಾಗ ಈಗ ಸ್ವಲ್ಪ ಹೊತ್ತಿಲ್ಲಿ ಕುತ್ಕೊಳ್ಳುತ್ತೆ, ಮತ್ತೆ ಈಗ ನನ್ನ ತೊಡೆ ಮೇಲೆ ಬರುತ್ತೆ. The bartender, I got a fifth of Patron and a blender. Baby, slipping on a swimsuit is overrated. ಗೈಸ್ ವ್ಲಾಗನ್ನ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್. ಬಾಯ್ ನಿಂದು 30-40 ಸೈಟ್ ಹತ್ರ ಮಾಡೋದು. ಬಾಯ್.